ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೀಗ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ. ಕಾಂಗ್ರೆಸ್ನಲ್ಲಿ ಅನೇಕ ಘಟಾನುಘಟಿ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಆಳಿದ್ದಾರೆ. ಅದರಲ್ಲೂ ಇಡೀ ಕಾಂಗ್ರೆಸ್ ಪಕ್ಷ ನೂರಾರು ವರ್ಷಗಳಿಂದ ಗಾಂಧಿ ಕುಟುಂಬದ ಕೈಯಲ್ಲಿದೆ. ಯಾವಾಗ ಸ್ವಾತಂತ್ರ್ಯ ಸಿಕ್ತಲ್ಲ ಅದೇ ದಿನ ಗಾಂಧೀಜಿಯವರು ಹೇಳಿದ್ರು, ಈ ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಬೇಕು, ಇದೊಂದು ಸಂಘಟನೆಯಾಗಿತ್ತು, ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ಒಂದು ಸಂಘಟನೆ ಆಗಿತ್ತು ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅದಾದ ನಂತರ ಈ ಕಾಂಗ್ರೆಸ್ ಸಂಘಟನೆ ಎನ್ನುವುದು ರಾಜಕೀಯ ಪಕ್ಷವಾಗುತ್ತೆ. ನೆಹರು ಮುನ್ನಡೆಸ್ತಾರೆ, ಇಂದಿರಾ ಗಾಂಧಿ ಅವರು ಮುನ್ನಡೆಸ್ತಾರೆ, ರಾಜೀವ್ ಗಾಂಧಿ ಅವರು ಮುನ್ನಡೆಸ್ತಾರೆ, ಸೋನಿಯಾ ಗಾಂಧಿ ಅವರು ಮುನ್ನಡೆಸ್ತಾರೆ, ರಾಹುಲ್ ಗಾಂಧಿ ಅವರು ಮುನ್ನಡೆಸ್ತಾರೆ. ಇದೀಗ ವಯನಾಡ್ನಿಂದ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಹಾಗಾದ್ರೆ ಇದೀಗ ಗಾಂಧಿ ಕುಟುಂಬದ ಮತ್ತೊಬ್ಬರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಅವರು ಯಾರು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅನಿಸಿಕೆಗಳನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರ ನಂತರ ಇದೀಗ ಗಾಂಧಿ ಕುಟುಂಬದ ಮತ್ತೊಬ್ರು ಈಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಹಾಗಾದ್ರೆ ಯಾರು? ಪ್ರಿಯಾಂಕಾ ಗಾಂಧಿಯ ಇಬ್ಬರು ಮಕ್ಕಳ? ಅಲ್ವೇ ಅಲ್ಲ. ಇಡೀ ಕಾಂಗ್ರೆಸ್ ಪಕ್ಷ ಯಾವಾಗ ಸಂಘಟನೆಯಾಗಿ ಕಾಂಗ್ರೆಸ್ ಎನ್ನುವ ಒಂದು ಸಂಘಟನೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿತ್ತಲ್ಲ, ಅದಾದ ನಂತರ 1947ರಲ್ಲಿ ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಲ್ಲ, ಅದಾದ ನಂತರ ಸ್ವತಃ ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ಈ ಕಾಂಗ್ರೆಸ್ ಸಂಘಟನೆ ಅನ್ನೋದನ್ನ ವಿಸರ್ಜನೆ ಮಾಡಿ, ಯಾವುದೇ ಕಾರಣಕ್ಕೂ ಇದು ಮುಂದುವರಿಬಾರದು, ಯಾಕಂದ್ರೆ ಅದು ಸಂಘಟನೆ ಆಗಿತ್ತು, ಇನ್ನು ಮುಂದೆ ಆ ಸಂಘಟನೆ ವಿಸರ್ಜನೆ ಮಾಡಬೇಕೆನ್ನುವ ಒಂದು ಮಾತನ್ನ ಹೇಳಿದ್ರು. ಅದಾದ ನಂತರ ನೆಹರು ಅವರು ಅವರ ಮಾತಿಗೆ ಬೆಲೆ ಕೊಡದೆ ಈ ಸಂಘಟನೆಯನ್ನ, ಕಾಂಗ್ರೆಸ್ ಸಂಘಟನೆಯನ್ನ ರಾಜಕೀಯ ಪಕ್ಷವಾಗಿ ಮುನ್ನಡೆಸ್ತಾರೆ. ಅದಾದ ನಂತರ ನೆಹರು ಅವರು ಮುನ್ನಡೆಸ್ತಾರೆ, ನೆಹರು ಅವರು ಪ್ರಧಾನಮಂತ್ರಿ ಆಗ್ತಾರೆ, ನಂತರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅದಾದ ನಂತರ ಸೋನಿಯಾ ಗಾಂಧಿ ಅವರು ಸುಮಾರು 10 ವರ್ಷಗಳ ಕಾಲ, 15 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ತಾರೆ. ಅದಾದ ನಂತರ ಅವರ ಪುತ್ರ ಆದಂತ ರಾಹುಲ್ ಗಾಂಧಿ ಅವರು ಮುನ್ನಡೆಸ್ತಾರೆ. ಇದೀಗ ವಯನಾಡು ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಪ್ರಥಮ ಬಾರಿಗೆ ಅವರು ಕೂಡ ಎಂಟ್ರಿ ಆಗಿದ್ದಾರೆ ಮತ್ತು ಅಜ್ಜಿ ಇಂದಿರಾ ಗಾಂಧಿ ಅವರ ಒಂದು ಶೇಡ್ ಅನ್ನು ಇಟ್ಕೊಂಡು ತಾನು ಮುಂದೆ ಪ್ರಧಾನಿ ಆಗಬಹುದು ಎನ್ನುವ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರ ಬುದ್ಧಿವಂತಿಕೆ ವರ್ಕ್ ಆಗ್ತಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾಗುತ್ತದೆ ಅಂದ್ರೆ ಸರಿಸುಮಾರು ನೂರಾರು ವರ್ಷಗಳಿಂದ ಭಾರತ ಗಾಂಧಿ ಕುಟುಂಬದ ಕೈಯಲ್ಲಿ ಅಡ್ಡಾಡ್ತಿದೆ, ಕೈಯಲ್ಲಿ ತೇಲ್ತಾ ಇದೆ ಎನ್ನುವುದು ವಿರೋಧ ಪಕ್ಷವಾದಂತ ಅಥವಾ ಆಡಳಿತ ಪಕ್ಷವಾದಂತ ಅಥವಾ ಬೇರೆ ಬೇರೆ ಪಕ್ಷಗಳ ಒಂದು ಆರೋಪವಾಗಿದೆ. ಗಾಂಧಿ ಕುಟುಂಬದ ಹೊರತಾಗಿ ಕಾಂಗ್ರೆಸ್ ಬರ್ತಾನೆ ಇಲ್ಲ. ಅತ್ಯಂತ ಬುದ್ಧಿವಂತರಿದ್ದಾರೆ, ಅತ್ಯಂತ ಚಾಣಕ್ಯರಿದ್ದಾರೆ, ಅತ್ಯಂತ ಒಬ್ಬ ದೇಶ ಸೇವೆ ಅಂತ ಅನೇಕ ನಾಯಕರಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಯಾರಿಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸುವಂತ ಅವಕಾಶ ಕೊಡ್ತಾ ಇಲ್ಲ. ಏನಿದ್ರು ಗಾಂಧಿ ಕುಟುಂಬದೇ ಮುಖ್ಯ ಕೈ ಇರಬೇಕು. ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಪ್ರಧಾನಿ ಆಗಿದ್ರು ಕೂಡ ಅಲ್ಲಿ ದೊಡ್ಡ ಕೈವಾಡ ಆಗಿದ್ದು ಸೋನಿಯಾ ಗಾಂಧಿ ಅಥವಾ ಗಾಂಧಿ ಕುಟುಂಬ ಅಂತ ಹೇಳ್ಬಹುದು. ಇದಾದ ನಂತರ ಮೋದಿ ಅವರು ಕೂಡ ಅನೇಕ ಬಾರಿ ಟೀಕೆ ಮಾಡುವಾಗ, ಕಾಂಗ್ರೆಸ್ ಟೀಕೆಯನ್ನು ಮಾಡುವಾಗ ಭಾರತವೇ ಇಡೀ ನಮ್ಮ ದೇಶವು ಇಡೀ ಕಾಂಗ್ರೆಸ್ ಕೈಲಿದೆ ಎನ್ನುವ ಒಂದು ಮಾತನ್ನು ಹೇಳಿದ್ರು. ಗಾಂಧಿ ಕುಟುಂಬದ ಮೇಲೆ ವಾಗ್ದಾಳಿಯನ್ನು ಮಾಡಿದ್ರು, ಕಾಂಗ್ರೆಸ್ ದುರಾಡಳಿತವನ್ನು ಮಾಡ್ತಿದೆ ಎನ್ನುವ ವಾಗ್ದಾಳಿಯನ್ನು ಮಾಡಿದ್ರು. ಇದೀಗ ಅವರ ಮಾತಿಗೆ ಪುಷ್ಟಿ ಕೊಡುವಂತೆ, ಪೂರಕವೆಂಬಂತೆ ಇದೀಗ ಗಾಂಧಿ ಕುಟುಂಬದ ಮತ್ತೊಬ್ಬರು ರಾಜಕೀಯಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಸಜ್ಜಾಗಿದ್ದಾರೆ. ಅವರು ಕೂಡ ಹೆಸರು ಮಾಡಿದಂತವರು, ಅವರು ಈಗಾಗಲೇ ಮಾಧ್ಯಮದಲ್ಲಿ ಕಾಣಿಸ್ಕೊಂಡಂತವರು. ಅವ್ರು ಯಾರು ಅನ್ನೋದಾದ್ರೆ ಅವರೇ ಪ್ರಿಯಾಂಕಾ ಗಾಂಧಿ ಅವರ ಪತಿ ರಾಬರ್ಟ್ ವಾಡ್ರಾ ಅವರು. ನೋಡಿ, ರಾಬರ್ಟ್ ವಾಡ್ರಾ ಅವರು ಇದೀಗ ಒಂದು ಹೊಸ ಸುದ್ದಿಯನ್ನು ಕೊಟ್ಟಿದ್ದಾರೆ. ಪಕ್ಷ ಬಯಸಿದ್ರೆ, ನಮ್ಮ ಸಂಘಟನೆ ಬಯಸಿದ್ರೆ, ಇಡೀ ನಮ್ಮ ದೇಶ ಎಲ್ಲಾ ಧರ್ಮಗಳನ್ನ ಸಮನ್ವಯತೆಯಿಂದ ತಗೊಂಡು ಹೋಗ್ಬೇಕು ಎನ್ನುವ ದೃಷ್ಟಿಯಲ್ಲಿ ನಮ್ಮ ಪಕ್ಷ ಏನಾದ್ರು ನಮ್ಮನ್ನು ಬಯಸಿದ್ರೆ ನಾನು ಕೂಡ ರಾಜಕೀಯಕ್ಕೆ ಬರ್ತೇನೆ. ಸೋನಿಯಾ ಗಾಂಧಿ ಕೆಲಸ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ನನ್ನ ಪತ್ನಿಯಾದಂತ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಪಾರ್ಲಿಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರ ಸಲಹೆ ತೆಗೆದುಕೊಂಡು ಒಂದು ವೇಳೆ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದ ಈ ಜಾತ್ಯತೀತ ನಿಲುವು ನನ್ನನ್ನ ಬಯಸಿದ್ರೆ ನಾನು ಉದ್ಯಮಿಯಾಗಿ ಬೇರೆ ಕೆಲಸ ಮಾಡ್ತಿದ್ರು ಕೂಡ ನಾನು ದೇಶ ಸೇವೆಗೆ ಬರ್ತೇನೆ. ಹಾಗಾಗಿ ಬಿಜೆಪಿ ಒಂದು ಸಮಾಜವನ್ನು ವಿಂಗಡಣೆ ಮಾಡುವ ಕೆಲಸ ಮಾಡ್ತಿದೆ. ಆದ್ರೆ ಕಾಂಗ್ರೆಸ್ ಆಗಲಿ ಎಲ್ಲಾ ಧರ್ಮವನ್ನು ತೆಗೆದುಕೊಂಡು ಹೋಗಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಿದೆ, ಒಂದು ಒಳ್ಳೆಯ ಡೆವಲಪ್ಮೆಂಟ್ ಮಾಡ್ತಿದೆ. ಹಾಗಾಗಿ ಏನಾದ್ರೂ ಒಂದು ವೇಳೆ ಪಕ್ಷ ಬಯಸಿದ್ದಲ್ಲಿ, ಪಕ್ಷದ ರಾಷ್ಟ್ರಾಧ್ಯಕ್ಷರು ಬಯಸಿದ್ದಲ್ಲಿ ನಾನು ಬರ್ಲಿಕ್ಕೆ ರೆಡಿ ಇದ್ದೇನೆ, ರಾಜಕೀಯಕ್ಕೆ ಧುಮುಕ್ತೇನೆ. ಆದ್ರೆ ನಾನು ಈಗಾಗಲೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ನನ್ನ ಪತ್ನಿಯಾದಂತಹ ಪ್ರಿಯಾಂಕಾ ಗಾಂಧಿ ಅವರ ನಡೆಯನ್ನ ನಾನು ನೋಡ್ತಾ ಇದ್ದೇನೆ, ಅವರ ಸಲಹೆಯನ್ನು ಗಮನಿಸ್ತಾ ಇದ್ದೇನೆ. ಹಾಗಾಗಿ ರಾಜಕೀಯಕ್ಕೆ ಬರುವ ಮೊದಲು ನಾನು ಸ್ವಲ್ಪ ರಾಜಕಾರಣವನ್ನು ಕಲ್ತ್ಕೊಂಡು ಬರ್ತೇನೆ ಎನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನ ಇದೀಗ ಸಂದರ್ಶನವೊಂದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಅವರು ಬಿಜೆಪಿಯನ್ನು ಒಂದೇ ಕಡೆ ಹೊಗಳ್ತಾರೆ. ಯಾಕಂದ್ರೆ ಬಿಜೆಪಿ ಏನೇ ಕೆಟ್ಟ ಕೆಲಸ ಮಾಡ್ತಿದೆಯೋ ಅದು ಬೇರೆ ಕೆಲಸ. ಆದ್ರೆ ನೀರವ್ ಚೋಕ್ಸಿ ಎನ್ನುವಂತ ಒಂದು
ಒಬ್ಬ ಉದ್ಯಮಿಯನ್ನ ಸುಮಾರು 15,000 ಕೋಟಿಯನ್ನ ತಿಂದು ತೇಗಿ ಫಾರಿನ್ಗೆ ಎಸ್ಕೇಪ್ ಆದಂತ ವಿದೇಶಕ್ಕೆ ಹಾರಿ ಹೋದಂತ ಒಬ್ಬ ನೀರವ್ ಚೋಕ್ಸಿ ಅಂತ ಒಬ್ಬ ಉದ್ಯಮಿಯನ್ನ ಈಗ ಭಾರತ ಕರೆತರ್ತಾ ಇದೆ. ಆ ನಿಟ್ಟಿನಲ್ಲಿ ಭಾರತದ ರಾಜತಾಂತ್ರಿಕ ವ್ಯವಸ್ಥೆಗೆ ವಿದೇಶಾಂಗ ನೀತಿಗೆ ಒಂದು ದೊಡ್ಡ ಗೆಲುವಾಗಿದೆ ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಉದ್ಯಮಿಯಾಗಿ ನಾವು ಉದ್ಯಮದಲ್ಲೂ ಕೂಡ ಇರ್ತೀನಿ, ಆದ್ರೆ ರಾಜಕಾರಣ ಬಯಸಿದ್ರೆ ನಮ್ಮ ಪಕ್ಷ ಬಯಸಿದ್ರೆ ನಾನು ಖಂಡಿತವಾಗಿಯೂ ರಾಜಕೀಯಕ್ಕೆ ಬರ್ತೇನೆ ಎನ್ನುವ ದೊಡ್ಡ ಸುಳುವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೆಹರು ಅವರು 16-17 ವರ್ಷಗಳ ಕಾಲ ದೇಶವನ್ನು ಆಳ್ತಾರೆ. ಅದಾದ ನಂತರ ಸುಮಾರು 17-18 ವರ್ಷಗಳ ಕಾಲ ಇಂದಿರಾ ಗಾಂಧಿ ಅವರು ಆಳ್ತಾರೆ. ಅದಾದ ನಂತರ ರಾಜೀವ್ ಗಾಂಧಿ ದೇಶವನ್ನು ಆಳ್ತಾರೆ. ಅದಾದ ನಂತರ ಮನಮೋಹನ್ ಸಿಂಗ್ 10 ವರ್ಷ ಆಳ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರು ಈಗ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ. 3 ಜನ ಅಂದ್ರೆ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆ ಎಂಪಿ ಆಗಿದ್ದಾರೆ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ನೇರವಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಗಾಂಧಿ ಕುಟುಂಬ, ಇಡೀ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬದ ಕೈಯಲ್ಲಿದೆ ಎನ್ನುವುದಕ್ಕೆ ಇದು ಸಾಕ್ಷಿ. ಆದ್ರೆ ಇದೀಗ ಮತ್ತೊಂದು ಪೂರಕ ಸತ್ಯವೆಂಬಂತೆ ಮತ್ತೊಂದು ಪೂರಕ ಸಾಕ್ಷಿ ಎಂಬಂತೆ ಇದೀಗ ಪ್ರಿಯಾಂಕಾ ಗಾಂಧಿ ಅವರ ಪತಿಯಾದಂತ ರಾಬರ್ಟ್ ವಾಡ್ರಾ ಕೂಡ ಇದೀಗ ಪಕ್ಷಕ್ಕೆ ಹೆಲ್ಪ್ ಆಗ್ತಾರೆ, ಪಕ್ಷಕ್ಕೆ ಸೇರ್ತಾರೆ, ಪಕ್ಷದ ಟಿಕೆಟ್ ಅನ್ನ ಬಯಸ್ತಾರೆ ಎನ್ನುವ ಒಂದು ದೊಡ್ಡ ಸೂಚನೆ ಸಿಗ್ತಿದೆ. ಯಾಕಂದ್ರೆ 2029 ವೇಳೆಗೆ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಗೆಲ್ಲೇಬೇಕಾಗಿದೆ. ಈಗಾಗಲೇ ಸೋನಿಯಾ ಗಾಂಧಿ ಅವರು ಉತ್ತರ ಪ್ರದೇಶದ ಸಕ್ರಿಯ ರಾಜಕಾರಣ ದೂರ ಸರಿದಿದ್ದಾರೆ. ಅವರು ಈಗ ರಾಜ್ಯಸಭೆ ಎಂಪಿ ಆಗಿದ್ದಾರೆ. ಆ ತಾಯಿಯವರ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸುತ್ತಿದ್ದಾರೆ. ಅದಾದ ನಂತರ ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸುತ್ತಿದ್ದಂತ ವಯನಾಡು ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿದ್ದಾರೆ. ಹಾಗಾಗಿ ಇದೀಗ ಗಾಂಧಿ ಕುಟುಂಬದ 3 ಈಗ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಆದರೆ ಮತ್ತೊಬ್ಬ ರಾಜಕಾರಣಕ್ಕೆ ಬಂದ್ರೆ ಅವರನ್ನ ಹರಿಯಾಣನೋ ಅಥವಾ ಡೆಲ್ಲಿ ಅಥವಾ ಈ ಕಡೆ ರಾಜಸ್ಥಾನ ಕಡೆ ನಿಲ್ಲಿಸಿದ್ರೆ ಗಾಂಧಿ ಕುಟುಂಬ ಇಡೀ ಭಾರತದಾದ್ಯಂತ ಇರುತ್ತೆ ಎನ್ನುವ ದೃಷ್ಟಿಯಲ್ಲಿ, ಇಡೀ ಗಾಂಧಿ ಕುಟುಂಬವನ್ನು ನೋಡಿಕೊಂಡು ಜನರು ಮತ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಯಾರೋ ಒಬ್ರು ಸಲಹೆ ಕೊಟ್ಟಿರಬೇಕು. ಅದು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿರ್ಬೋದು. ಗಾಂಧಿ ಕುಟುಂಬವನ್ನು 4 ದಿಕ್ಕಿನಲ್ಲಿ ನಿಲ್ಲಿಸಬೇಕು. ಹಾಗಂದಾಗ ಮಾತ್ರಕ್ಕೆ ನಮ್ಮ ಪಕ್ಷವನ್ನ ಗಾಂಧಿ ಕುಟುಂಬದ ನೋಡ್ಕೊಂಡು ಮತ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಸಲಹೆ ಕೊಟ್ಟಿರಬಹುದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಗಾಂಧಿ ಕುಟುಂಬದ ನೆಹರು ನಂತರ, ಇಂದಿರಾ ಗಾಂಧಿ ನಂತರ, ಸೋನಿಯಾ ಗಾಂಧಿ ನಂತರ, ರಾಜೀವ್ ಗಾಂಧಿ ನಂತರ, ರಾಹುಲ್ ಗಾಂಧಿ ನಂತರ, ಪ್ರಿಯಾಂಕಾ ಗಾಂಧಿ ನಂತರ ಇದೀಗ ಪ್ರಿಯಾಂಕಾ ಅವರ ಪತಿಯಾದಂತ ರಾಬರ್ಟ್ ವಾಡ್ರಾ ಕೂಡ ಈಗ ಸಕ್ರಿಯ ರಾಜಕಾರಣಕ್ಕೆ ಕಾಲಿಡ್ಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಈ ಹಿಂದೆ ಅನೇಕ ವಿಚಾರಗಳಲ್ಲಿ ಅವರು ಕೂಡ ಸ್ವಲ್ಪ ಮಟ್ಟಿನ ಗೊಂದಲವನ್ನು ಕ್ರಿಯೇಟ್ ಮಾಡಿದ್ರು. ಅವರ ಬಿಸ್ನೆಸ್ ಆಗಿರ್ಬೋದು, ಅನೇಕ ರೀತಿಯ ಹಣದ ವ್ಯವಹಾರ ಆಗಿರ್ಬೋದು, ಅವ್ರ ಮೇಲೆ ಕೂಡ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಸ್ವಲ್ಪ ದಾಳಿಯನ್ನು ಮಾಡಿದ್ವು. ಹಾಗಾಗಿ ಇವೆಲ್ಲವನ್ನು ನಾವು ನೋಡ್ತಾ ಇದ್ರೆ ಈ ಎಲ್ಲದರಿಂದ ಮುಕ್ತವಾಗಿ, ಎಲ್ಲ ಕಾಂಟ್ರವರ್ಸಿಗಳಿಂದ ಮುಕ್ತವಾಗಿ ಸಕ್ರಿಯ ರಾಜಕಾರಣಕ್ಕೆ ಬರ್ತಾರೆ. ಅವ್ರು ಬಂದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ, ಪಕ್ಷಕ್ಕೆ ನಷ್ಟ ಆಗುತ್ತೆ, ವಿರೋಧ ಪಕ್ಷಗಳಿಗೆ ಯಾವ ತರ ನಷ್ಟ ಆಗುತ್ತೆ, ಜೊತೆಗೆ ವಿರೋಧ ಪಕ್ಷಗಳಿಗೆ ಯಾವೆಲ್ಲ ಆಹಾರ ಆಗುತ್ತೆ, ಜೊತೆಗೆ ಆಡಳಿತ ಪಕ್ಷವಾದಂತ ಬಿಜೆಪಿಗೆ ಯಾವ ತರ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿಯನ್ನು ಇಟ್ಕೊಂಡು ಈಗಾಗಲೇ ಅವರು ಅನೇಕ ಸಲ ಹೇಳಿದ್ದಾರೆ, ಎಲ್ಲಿ ತನಕ ರಾಹುಲ್ ಗಾಂಧಿ ಇರ್ತಾರಲ್ಲ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ತೊಂದರೆ ಆಗಲ್ಲ ಅನ್ನೋ ಹೇಳಿಕೆಯನ್ನ ಪರೋಕ್ಷವಾಗಿ ಬಿಜೆಪಿ ಕೊಡ್ತಾನೆ ಇದ್ರು. ಹಾಗಾಗಿ ಯಾವಾಗ ನಿಮ್ಗೆ ರಾಬರ್ಟ್ ವಾಡ್ರಾ ಮತ್ತೆ ಏನಾದ್ರು ಪಕ್ಷಕ್ಕೆ ಬಂದು ಪಕ್ಷದ ಟಿಕೆಟ್ ಕೇಳಿ ಅಥವಾ ಪಕ್ಷಕ್ಕೆ ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದ್ರೆ ಅದು ಕೂಡ ಆಡಳಿತ ಪಕ್ಷವಾಗಿರುವಂತಹ ಬಿಜೆಪಿಗೆ ದೊಡ್ಡ ಆಹಾರ ಆಗುತ್ತೆ, ದೊಡ್ಡ ಶಕ್ತಿ ಸಿಕ್ಕಂತಾಗುತ್ತೆ. ಯಾಕಂದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಗಾಂಧಿ ಕುಟುಂಬದಲ್ಲಿ ಅನೇಕರು ಸಿಗ್ತಾರೆ. ನಿಮ್ಗೆ ಮಹಿಳೆಯರನ್ನ ಅಟ್ಯಾಕ್ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ. ಸೋನಿಯಾ ಗಾಂಧಿ ಅವರ ಮೇಲೆ ಯಾವುದೇ ಕಾರಣಕ್ಕೂ ಅತ್ಯಂತ ಕೆಟ್ಟದಾಗಿ ಕಾಮೆಂಟ್ ಮಾಡಲ್ಲ ಯಾರು ಬಿಜೆಪಿಯವರು. ಆದ್ರೆ ಜೊತೆಗೆ ಪ್ರಿಯಾಂಕಾ ಗಾಂಧಿ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಟ್ರೋಲ್ ಮಾಡೋದಾಗ್ಲಿ, ಸೋನಿಯಾ ಗಾಂಧಿ ಟ್ರೋಲ್ ಮಾಡೋದಾಗ್ಲಿ ಆಡಳಿತ ಪಕ್ಷ ಮಾಡ್ತಾ ಇಲ್ಲ. ಆದ್ರೆ ಯಾವಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಪತಿಯಾದಂತ ವಾಡ್ರಾ ಅವರು ಎಂಟ್ರಿ ಆದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ರಾಜಕಾರಣದಲ್ಲಿದ್ರೆ ಅವ್ರನ್ನ ಟ್ರೋಲ್ ಮಾಡ್ತಾನೆ ಇರ್ತಾರೆ, ಅವರನ್ನ ಬೈತೇನೆ ಇರ್ತಾರೆ. ಆದ್ರೆ ಅದ್ರ ಜೊತೆಗೆ ಯಾವಾಗ ಪ್ರಿಯಾಂಕಾ ಗಾಂಧಿ ಅವರ ಪತಿಯಾದಂತ ರಾಬರ್ಟ್ ವಾಡ್ರಾ ಅವರು ಏನಾದ್ರು ಸಕ್ರಿಯ ರಾಜಕಾರಣಕ್ಕೆ ಬಂದ್ರೆ ಅವರನ್ನು ಕೂಡ ಪ್ಲಸ್ ಆಗಿ ಉಪಯೋಗಿಸಿಕೊಳ್ಳೋದು ಬಿಜೆಪಿಯ ದೊಡ್ಡ ಮಹಾ ಪ್ಲಾನ್ ಆಗಿದೆ. ಹಾಗಾಗಿ ಇನ್ ಮುಂದೆ ಏನೇ ಆದ್ರೂ ಕೂಡ ನೋಡಿ ಕಲಿತು ರಾಜಕಾರಣವನ್ನು ಕಲಿತು ಏನ್ ಮಾತಾಡಬೇಕು, ಏನ್ ಮಾತಾಡಬಾರದು, ಜೊತೆಗೆ ಏನೆಲ್ಲ ಮಾಡಿದ್ರೆ ಒಳ್ಳೇದು ಎನ್ನುವುದನ್ನ ಗಮನದಲ್ಲಿಟ್ಕೊಂಡು ಪ್ರಿಯಾಂಕಾ ಗಾಂಧಿ ಅವರ ಪತಿಯಾದಂತ ಅಥವಾ ಸೋನಿಯಾ ಗಾಂಧಿ ಅವರ ಅಳಿಯನಾದಂತ ರಾಬರ್ಟ್ ವಾಡ್ರಾ ಅವರು ಇದೀಗ ಸಕಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಏನೇ ಆಗ್ಲಿ, ಇಡೀ ನಮ್ಮ ದೇಶವನ್ನ ಆಳಿದಂತ ಕಾಂಗ್ರೆಸ್ ಪಕ್ಷ ಇದೀಗ ಮತ್ತೊಬ್ಬ ಗಾಂಧಿ ಕುಟುಂಬದ ಕೈ ಸೇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಗಾಂಧಿ ಕುಟುಂಬ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇದ್ರು. ಇದೀಗ ಪ್ರಿಯಾಂಕಾ ಗಾಂಧಿ ಮಕ್ಕಳು ಕೂಡ ಮುಂದೆ ರಾಜಕಾರಣಕ್ಕೆ ಬರ್ತಾರೆ ಎನ್ನುವ ಒಂದು ಸುಳಿವಿದೆ. ಅದಕ್ಕಿಂತ ಮೊದಲು ಅದಕ್ಕೆ ಪುಷ್ಟಿ ನೀಡುವಂತೆ ಪ್ರಿಯಾಂಕಾ ಗಾಂಧಿ ಅವರ ಪತಿಯಾದಂತ ರಾಬರ್ಟ್ ವಾಡ್ರಾ ಕೂಡ ಈಗ ಸಕ್ರಿಯ ರಾಜಕಾರಣಕ್ಕೆ ಬರಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈ ತಯಾರಿ ಆಡಳಿತ ಪಕ್ಷವಾದಂತಹ ಬಿಜೆಪಿ ಮತ್ತು ಅನೇಕ ರಾಷ್ಟ್ರೀಯ ಪಕ್ಷಗಳಿಗೆ ಅಥವಾ ಅನೇಕ ಪ್ರಾದೇಶಿಕ ಪಕ್ಷಗಳಿಗೆ ಯಾವೆಲ್ಲ ಆಹಾರ ಆಗುತ್ತೆ, ಯಾವೆಲ್ಲ ತೊಂದರೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.